ಸ್ವೀಟ್. ಇವತ್ತು ಆ್ಯಕ್ಚುಲಿ ನಾವು ಫುಡ್ ಮೇಳ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಅಲ್ಲಿ ಏನೇನೆಲ್ಲ ತಿಂತೀವಿ, ಏನೇನು ಮಾಡ್ತೀವಿ, ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅಂದರೆ ನೋಡಿ. ಅಕ್ಕ, ಮಗಳು, ಚೋಟು, ದೊಡ್ಡ ಮಗ ಬಂದು ಬಾತ್ರೂಮ್ಗೆ ಹೋಗಿದ್ದಾನೆ. ದುಡ್ಡು ಹುಷಾರಪ್ಪ ಚೋಟು. ಬಾ ಅಲ್ಲಿ ಬರ್ಬೇಕಾ? ಏ ಗಲೀಜು ಗಲೀಜು ಪಾಪು. ಚಿನ್ನು ಜಾರ್ತಿಯಾ? ಗಲೀಜು ಮಾಡ್ಕತಿ ಬಟ್ಟೆ. ಒಂದು ನಿಮಿಷ ಜಾರ್ತಿ ಬೀಳ್ತೀಯ. ನಾವು ಫುಡ್ ಮೇಳಕ್ಕೆ ಹೋದಾಗ ಅಲ್ಲಂತೂ ತುಂಬ ಅಂದರೆ ತುಂಬ ಕೆಸರಿತ್ತು. ಆ ಕೆಸರಿಂದ ಮಳೆ ಅಂದರೆ ಮಳೆ ಇತ್ತು. ಆಮೇಲೆ ಫುಡ್ ಮೇಳದಲ್ಲಿ ಅಷ್ಟೊಂದು ಸ್ಟಾಲ್ಸ್ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಾವು ಹೋದ್ವಿ, ನೋಡಿದ್ವಿ, ಏನಂತ ಇಷ್ಟ ಆಗಲಿಲ್ಲ. ಫುಡ್ ಮೇಳ ಅಷ್ಟೊಂದು ಚೆನ್ನಾಗಿದೆ ಅಂತಲೂ ಅನ್ನಿಸ್ಲಿಲ್ಲ ನಮಗೆ. ಸೊ ಅಕ್ಕನ ಮಗ, ತಂಗಿ ಎಲ್ಲರೂ ಜಾಯ್ನ್ ಆದ್ವಿ. ಸೊ ನೋಡೋದಕ್ಕಂತೂ ತುಂಬ ಖುಷಿ ಆಯಿತು. ಒಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು, ಒಂದು ಚಿಕ್ಕ ಚೇಂಜ್. ಬಾಳೆಕಾಯಿ ಸ್ವಲ್ಪ ಕೊಡ್ರೆ ಅಮ್ಮಗೆ. ಬಜ್ಜಿ ಅಂತೂ ನೋಡಿಲ್ಲ ನೋಡ್ರಿ. ಎಲ್ಲ ತಿಂದು ಕೆಡೋದು, ತುಂಬದೇ ತಿಂದು ಒಂದು ಸ್ಟಾಲಲ್ಲಿ ಹೋಗಿ. ಸ್ವಲ್ಪ ಚೆನ್ನಾಗಿತ್ತು ಅನ್ನಿಸ್ತು. ಬಿಸಿ ಬಿಸಿ ಇದ್ದಿದ್ದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ. 8 ರೂಪಾಯಿ ಊಟ ಮಾಡೋದು ನಾನು ಒಬ್ಬನೇ. ಅವ್ರದೆಲ್ಲ ಊಟ ಆಗೈತೆ, ಸುಮ್ಮನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕಲ್ಲ? ಬೇಡ ಸರ್, ಬಾಳೆಕಾಯಿಂದ ಇನ್ನೊಂದು ಕೊಡಿ. ನಾವು ತಿಂದ್ವಿ. ಅದು ಏನು ಕಡಿಮೆ ತಿಂತಾ ಇಲ್ಲ, ಎಲ್ಲರೂ ಸೇರಿಕೊಂಡು ಸಿಕ್ಕಾಬಟ್ಟೆ. ಚೋಟು ಇಲ್ಲ ಅಲ್ಲಿ ನೋಡ್ತಾ ಇದೀಯಾ? ಪ್ಲೇಟ್ ಎಣಿಕೆ ತಿನ್ನೋದು ಅವರು, ಪ್ಲೇಟ್ ಇಟ್ಕೊಳ್ಳೋದು ನಾನು. ಹಾಕ್ಬಿಟ್ಟು ಪೇಸ್ಟ್ ಮಾಡೋದು ಅಷ್ಟೇ. ಚರ್ಮುರಿ ಗಾಡಿ ಅಲ್ಲೇ ಇರೋದಲ್ವಾ? ಅಲ್ಲೇನಿಲ್ಲ. ಈಟಿಂಗ್ ಫುಡ್ಸ್ ಇದೆ. ಹೌದಾ? ನೀನು ಯಾವಾಗ ಬಂದಿದ್ದೆ? ಒಂದೇ ಇರೋದು ದಾವಣಗೆರೆ ಬೆಣ್ಣೆ ದೋಸೆ ಅಷ್ಟೇ ಪಾಪು. ಅದ್ರ ಮೇಲೆ ಇನ್ನೇನು ಇಲ್ಲ. ಫುಡ್ ಮೇಳ ಅಂತೂ ಫುಲ್ಲು ಕೆಸರಾಗಿತ್ತು. ಅದರಲ್ಲೂ ನಮ್ಮ ಅಕ್ಕ ಬಂದುಬಿಟ್ಟು ಬುದ್ಧ ಕೇಳೋಕ್ಕೆ ಅಂತ ಹೋದರು. ಹಾಗೆ ಯಾಕೆ ಬೇಡ ಬಾ, ಇದರಲ್ಲಿ ದೇವಸ್ಥಾನ ಹತ್ರನೇ ಕಮ್ಮಿ ಇದೆ. ನಮ್ಮ ಕಡೆ ನಾವು ಜಾಡಿ ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಕೇಳಿ. ದೇವಸ್ಥಾನ ಹತ್ರ 100 ಇದೆ ಅಂತ ವಾಪಸ್ ಬಂದರು. ಎಲ್ಲರಿಂದ ಒಂದೇ ಪ್ಲೇಟ್ ಎಲ್ಲರಿಂದ ಒಂದು ಬೆಣ್ಣೆ ದೋಸೆ ಟ್ರೈ ಮಾಡೋಣ. ಬೆಣ್ಣೆ ದೋಸೆ ಬೇಡ, ಇದು ಹಾಗೆ ಬನ್ ಮತ್ತು ಗುಲ್ಕನ್ನ ಟ್ರೈ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೊ ನನಗೇನು ಇಷ್ಟ ಆಗಲಿಲ್ಲ, ಬಟ್ ಆದರೂ ತೊಗೊಂಡಿದ್ದೀವಲ್ಲ ಅಂತ ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ವಿ. ಆಮೇಲೆ ಬೇಕಾ? ತಿಂತೀರಾ? ಮಗಳು
ಓಕೆ ಚೇಂಜ್ ಇಸ್ಕ ನೀನು ಚೇಂಜ್ ಇಸ್ಕೊಬೇಕಣ್ಣ ಯಾವುದು ಕಾಬೂಲಲ್ಲ ಕಣಮ್ಮ ಬೇಬಿ ಕಾರ್ನ್ ಅದು ತಿಂತೀಯಾ ಹಾಂ ತಿಂತೀಯಾ ಒಂದು ಟ್ರೈ ಮಾಡೋಣ ಏನು ಟ್ರೈ ಮಾಡ್ತೀಯ ಏನು ಮಾಡ್ತೀಯಾ ತಿನ್ನೋದ ತಿನ್ನೋ ಮಕ್ಳಿಗೆ ಎಕ್ಸ್ಪ್ರೆಷಲ್ ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ತಿನ್ನೋಕ್ಕಿದೆ ಅಂತಂದರೆ ಒಂದೊಂದು ಸ್ಟಾಲಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಏನಿಲ್ಲ ಬಾ ಅಲ್ಲೇನಿಲ್ಲ ಅಲ್ಲೇನಿಲ್ಲ ಬಾರೆ ತಿಂದಿದ್ದ ಕಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲವೊಂದೊಂದು ಕಡೆ ಮಾಡಿದ್ವು. ಮತ್ತು ಶಾಪಿಂಗ್ ಟೈಮ್ ತುಂಬ ಶಾಪಿಂಗ್ ಮಾಡಿದ್ವಿ, ಅದು ಕೂಡ ತೋರ್ಸೋಕ್ಕಾಗಿಲ್ಲ. ಇನ್ನು ಇವತ್ತಿನ ವೀಡಿಯೋನ ತುಂಬ ಪ್ಲ್ಯಾನಾಗಿ ಚಿಕ್ಕದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಸ್ಟೇ. ಹಾಗೆ ನಮ್ಮೂರ ಹಬ್ಬ ಫಂಕ್ಷನ್ಗೆ ಹೋದ್ವಿ ನಾವು, ಅಲ್ಲೇ ಆಯೋಜಿಸಿದಂತಹ ಫಂಕ್ಷನ್ಗೆ. ಅಲ್ಲೂ ಕೂಡ ಏನೂ ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ಸಮಯ ಅಲ್ಲೂ ಕೂತ್ಕೊಂಡ್ವಿ, ಕಲರವಿ ನೋಡಿದ್ವಿ, ಕಲರವ ಪಟ್ಟು ಅಂತ ಅಂದ್ಬಿಟ್ಟು ಅದನ್ನು ಮುಗಿಸಿ ಮತ್ತು ಅಲ್ಲಿ ಡಾಲ್ಗಳೆಲ್ಲ ಬಂದು ಪಾಪುಗೆ ಸೆಕೆಂಡ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಅಲ್ಲಿಂದ ಮನೆಗೆ ಹೊರಡೋಣ ಅಂತೇಳಿ ಅಲ್ಲಿ ಏನೇನು ಫುಡ್ ಇಟ್ಟಿದ್ದಾರೆ ಅದೆಲ್ಲ ಟೇಸ್ಟ್ ಮಾಡಿದ್ವು. ಒಂದು ಕಡೆ ಅಂತೂ ಒಂದು ತಿಂದು ಸುಮ್ಮನೆ ಆಗಿಲ್ಲ, ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಟ್ ಪಾಪುಗೆ ಇದನ್ನು ನೋಡಿದ್ರೆ ಭಯ ಬರ್ತಾಯಿತ್ತು, ಆದರೂ ಒಂದು ಧೈರ್ಯದಿಂದ ನೋಡ್ತಾ ಇದ್ದಾನೆ. ಎಲ್ಲದನ್ನು ಚಿಕ್ಕ ಮಕ್ಕಳಿಂದನೇ ಫೇಸ್ ಮಾಡಬೇಕು ನೋಡಿ, ಬಾಯಿನೂ ಹೇಳ್ತಾ ಇದ್ದಾನೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಾವು ತಿಂದಿದ್ದು ಕಚಾಪಿಚಿ ಅಂತ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಕಾಯ್ತಾ ಇರಿ. ಹಾಗೆ ಇವತ್ತಿನ ವೀಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಪಾಪು ಎಷ್ಟು ಸೆಕೆಂಡ್ ಟೈಮಲ್ಲಿ ಧೈರ್ಯ ಬಂದು ನೋಡಿ. ನಾವು ವೀಡಿಯೋ ಮಾಡ್ತಿದ್ದೆ, ಆ್ಯಕ್ಚುಲಿ ಅವರು ಫೋಟೋ ಪೋಸ್ ಕೊಟ್ಟರು. ಇಟ್ಸ್ ಓಕೆ, ಪರವಾಗಿಲ್ಲ. ಹಾಗೆ ಇವತ್ತು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಮತ್ತೆ ಮುಂದಿನ ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ.